ಕೌಶಿಕ. ಆದರೆ ನಿಮ್ಮ ಮಾಮ ಮಹಾಕ್ರೂರಿ, ಏನು ಮಾಡುವುದಕ್ಕೂ ಹೇಸವನಲ್ಲ. ಅಂತಹ ಹಠಮಾರಿ ಗುಣದವನು. ನನ್ನ ಮಾವ ಹಠಮಾರಿಯಾಗಿರಲಿ, ಕ್ರೂರಿಯಾಗಿರಲಿ, ನೇತ್ರಾಳನ್ನು ಮದುವೆಯಾಗುವುದು ನೀನೇ. ಅದು ಕರೆಯಪ್ಪ. ಆದರೆ ನಿಮ್ಮ ಮಾವ ಸುಮ್ಮನೆ ಬಿಡಬೇಕಲ್ಲ. ಹಾಗಂತ ನಿನಗೊಂದು ಸುಂದರವಾದ ಪ್ಲಾನ್ ಅನ್ನು ಹೇಳುತ್ತೀನಿ. ಅದೇ, ನಿಮ್ಮನ್ನು ಲವ್ ಮ್ಯಾರೇಜ್ ಮಾಡಿಕೊಂಡು ಬಿಡಿ. ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಾಳೆ ಯಾಕೆ, ಇವತ್ತೇ ಓಕೆ. ಕೌಶಿಕ, ನೀನು ಹೀಗೆ ಮಾತನಾಡಿಕೊಂಡು ಬಿಡಿ. ನಾನು ನೇತ್ರಾಳ ತಂದೆ ತಾಯಿಯನ್ನು ಮೀಟಾಗಿ ಅವಳ ಮದುವೆ ವಿಚಾರಾಗಿ ಮಾತನಾಡಿಕೊಂಡು ಬರುತ್ತೇನೆ. ರಿಜಿಸ್ಟರ್ ಮ್ಯಾರೇಜ್ಗೆ ತಂದೆ ತಾಯಿ ಒಪ್ಪಿಗೆಯನ್ನು ಬೇಡವೆ? ಒಪ್ಪಿಗೆ ಯಾಕೆ ಮಾಡಿ? ಕೈ ಮುಗಿದು ಏರುಗಿದು ಕನ್ನಡದ ತೇರು, ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸತ್ತತಿ. ಆಟೋ ದಂಧೆ ಮಾತ್ರ ಯಾವ ನನ್ನ ಮಗು ಬ್ಯಾಡ್ರಿ. ಮುಂಜಾನೆ ಕ್ಯೂ ನಿಲ್ಸೆ ಒಂದು ಟ್ರಿಪ್ ಅಲ್ಲ, 2 ಟ್ರಿಪ್ ಅಲ್ಲ, 3 ಟ್ರಿಪ್ ಸಿಕ್ಕೈತಿ. ಅಂತ ಅದ್ರಾಗ ನಮ್ಮ ಜೀವನ ಮಾಡೋದು ಹೆಂಗಂತ ಹಣೆ ಮೇಲೆ ಹೊಡ್ಕೊಂಡಿದ್ವಿ. ಅದ್ರಾಗೂ ಬ್ಯಾಂಕಲ್ಲಿ ಸಾಲ ಮಾಡೀನಿ, ಹಣ ಕಟ್ಟೋಕಾಗದೆ ಒದ್ದಾಡ್ತಿದ್ದೀನಿ. ಅದಕ್ಕೆ ಪಾಳಿ ಹಚ್ಚಿ ಬಂದೀನಿ. ಈಗ ಇದೇ ಪಕ್ಕದ ಅಂಗಡಿಗೆ ಹೋಗಿ ಕೇಶವಣ್ಣ ಅಂಗಡಿ ಹೋಗಿ ಒಳ್ಳೆ ಮಿಸಲ್ ಬಾಜಿ ಹೊಡೆದು ಬರ್ತೀನಿ. ಹೋದ್ರೆ ಕೇಶವಣ್ಣೆ ಇಲ್ಲ. ಈಗ ಯಾವ ಅಂಗಡಿಗೆ ಹೋಗ್ಬೇಕಂತ ಹೇಳ್ರಿ, ಆ ಅಂಗಡಿಗೆ ಹೋಗ್ತೀನಿ. ಇಲ್ಲಿ ಪಕ್ಕದಾಗ ಯಾವ್ದಾದ್ರು ಅಂಗಡಿ ಐತೇನ್ರಿ? ಅಂಗಡಿ ಅಂಗಡಿ ಉಂಟು. ಮತ್ತೆ ಇಲ್ಲಿ ಪಕ್ಕದಾಗ ಚಾ ಹೋಟೆಲ್ ಯಾವ್ದಾದ್ರು ಉಂಟ್ರಿ? ನೋಡ್ಕೊಂಡು ಬರ್ತೀನಿ. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲಲ್ಲೂ ನೀ ಕಾಣುವೆ. ನನ್ನಲ್ಲೇ ತುಂಬಿರುವೆ, ನನ್ನಲ್ಲೇ ತುಂಬಿರುವೆ. ನೈನೊಮ್ಮೆ ಸಪನ, ಸಪನೊಮ್ಮೆ ಸಜನಿ, ಸಜನಿ ಪೆ ದಿಲ್ ಆ ಗಯಾ, ಸಜನಿ ಪೆ ದಿಲ್ ಆ ಗಯಾ, ಸಜನಿ ಪೆ ದಿಲ್ ಆ ಗಯಾ. ಬಾರೆ ಬಂಗಾರ ಮಂಟಪಕ್ಕೆ ಬಾ. ನನ್ನ ಗೆಳೆಯ, ನನ್ನ ಗೆಳೆಯ, ನನ್ನ ಮನಸ್ಸು ನಿನ್ನ ಗೆಳೆಯ. ನನ್ನ ಗೆಳೆಯ, ನನ್ನ ಗೆಳೆಯ, ನನ್ನ ಕನಸು ನೀನೆಯ. ಒಮ್ಮೆ ಹಿಡಿದನ ಹೋಗುವಾಗ ಸಿಲ ಹಾಕತ್ತು ಬಿಟ್ಟು ಬಿಡಬಾರ್ದ. ಒಮ್ಮೆ ಹಿಡಿದನ ಹೋಗುವಾಗ ಸಿಲ ಹಾಕತ್ತು ಬಿಟ್ಟು ಬಿಡಬಾರ್ದ. ಮನಸ್ಸೈತಿ ನಿನ್ನ ಮ್ಯಾಗ, ಕನಸೈತಿ ನಿನ್ನ ಮ್ಯಾಗ. ರೀ ಬರ್ತೀರೇನ್ರಿ? ಎಲ್ಲಿಗ್ರಿ? ಎಲ್ಲಿಗ್ರಿ? ಹರಿಶ್ಚಂದ್ರ ಘಾಟಿಗೆ. ತಗೊಳಪ್ಪ, ಬೆಳಗ್ಗೆ ಮುಂಜಾನೆ ನಮ್ಮ ಮನೆಯಿಂದ ಇದು ಬಂದಿನಿ.
ನೋಡೋಕ್ ಹೋದ್ರೆ ಬರ್ತೀರಂತ ಕೇಳ್ತಿರಲ್ಲ, ಯಾರು ನಿಮ್ ಗಿರಾಕಿ ಸಿಕ್ಕಿಲ್ಲೇನು? ಏನ್ ಮಾತಾಡಕತ್ತೀರಿ ನೀವು? ಅಂದ್ರೆ ನಾನು ಆತರ ಅಂತ ತಿಳ್ಕೊಂಡ್ ಮಾತಾಡತ್ತೀರ ಅಲ್ರಿ. ನಾನು ಇಲ್ಲಿಂದ ಪಕ್ಕದ ಓಣಿಗೆ ಹಣ್ಣು ಮಾರಕ್ ಹೋಗ್ಬೇಕಾಗಿತ್ತೆ, ಅದಕ್ಕೆ ನೀವು ಬರ್ತೀರೇನೋ ಅಂತ ಕೇಳಕತ್ತೀನಿ. ನೀವೇನ್ ತಪ್ಪು ತಿಳ್ಕೊಂಡ್ರಿ ನನ್ನ ಬಗ್ಗೆ? ನೀವು ಆತರ ಕೇಳಿದೇನ? ಹಾ ಹೇಳಿಲ್ರಿ ನೀವು, ಕೇಳಿಲ್ಲ ನೀವು. ಬರ್ತೀರಂತ ಕೇಳಿದ್ರಿ, ನಾ ಎಲ್ಲಿ ಹೋಗ್ಬೇಕಂತೀನಿ. ಓ ಹಂಗ ತಿಳ್ಕೊಂಡ್ರೇನ? ತಪ್ಪು ತಿಳ್ಕೊಂಡ್ರೇನ? ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ನಿಮ್ಮನ್ನ ಕೇಳಿದ್ದೆ, ನಿಮ್ಮ ಆಟೋನ ಕೇಳಿದೇರಿ ನಾನು. ಅಟ್ಟನೆ ಕೇಳಿದ್ರಿ ನೀವು? ಆಟೋ ಕೇಳಿದೇರಿ. ಆಟೋ ತಗೊಂಡು ನನ್ನ ಪಕ್ಕದ ಒಣಗಿ ಬಿಡಾಕ್ ಬರ್ತೀರೇನು ಅಂತ ಕೇಳಿದೇರಿ ನಾನು. ಹೌದು, ಬರಂಗಿಲ್ಲ. ಬರಂಗಿಲ್ಲ. ನೀವು ಫುಲ್ ನೈಟ್ ಮಾಡ್ಬಿಟ್ಟು ಹಗ್ಲಿಗೆ ಯಾರು ಸಿಗ್ತಾರ ಗಿರಾಕಿ ಅಂತ ಹುಡ್ಕೊಂಡು ಗಿರಾಕಿ ತಿಳ್ಕೊಂಡಿದ್ ನಾನು. ಅಂದ್ರೆ ಗಿರಾಕಿ ಹುಡ್ಕ್ಯಾಡಕ ನನ್ನೇನ ಆತರ ವೇಸ್ಟ್ ಅಂತ ತಿಳ್ಕೊಂಡ್ರೆ ಅಂತ ದೇಸಿ ಅಂತ ತಿಳ್ಕೊಳ್ಳಿಲ್ಲ. ಆದ್ರೂ ನಿಮ್ಮಂತ ಹುಡುಗಿಯರ್ನ ಹೇಳೋಕ್ಕಾಗಲ್ಲ. ಈಗ ಕ್ಯಾರೆಕ್ಟರ್ ಅರ್ಥ ಆಗಿಲ್ಲ. ನಮ್ಮ ಊರಲ್ಲಿ ಕೇಳಿ ನೀವು ರೀ, ಹಂಗ ಮಾತ್ರ ಮಾತಾಡಕ್ ಹೋಗ್ಬೇಡ್ರಿ. ನೋಡ್ರಿ, ನಾನು ಬಾಳ ಒಳ್ಳೆ ಹುಡುಗಿ. ಇಲ್ಲಿಂದ ಸಂತಿ ಒಳಗ ಚಿಕ್ಕೋಣಿನ ವ್ಯಾಪಾರ ಮಾರಾಕಿರಿ ನಾನು. ಅದಕ್ಕೆ ನೀವು ಪಕ್ಕದ ಒಣಗೆ ನನಗೆ ಆಟೋದಾಗ ಬಿಡ್ತೀರಿ ಅಂತ ಕೇಳಕ್ ಅಷ್ಟ. ಹಾ ಬಿಡ್ಬೇಕಾಗಿತ್ತು ಅಂದಂಗ. ನಿಮ್ಮ ಹೆಸರೇನ? ನನ್ನ ಹೆಸರು ಶಂಕರ್ನಾಥ್. ಯವ್ವ, ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರ ನಿಮ್ಮ ಹೆಸರ? ಅಡ್ಡಿಲ್ಲ, ಅವ್ರ ಸತ್ರು ಅವ್ರ ಹೆಸರು ಉಳ್ಸಾಕ ನೀವು ಒಬ್ಬರ ಅದಿರಲ್ಲ, ಅಷ್ಟ ಸಾಕ್ಬಿಡ್ರಿ. ನನ್ನ ಹೆಸರು ಕೇಳಿದ್ರ? ನನ್ನ ಹೆಸರು ಪೂರ್ವಿ, ನಮ್ಮೂರು ಅಗಲನ್ ಬಾವಿ ಅಂತ. ಅಗಲ್ ಬಾವಿ ಏನು? ನಿಮ್ಮ ಅಗಲ್ ಬಾವಿ ನಮ್ ದೊಣ್ಣೆ ನಾಯಕನ ಊರೈತಿ. ಅವ್ವ ಹೌದನ್ರಿ? ಅಯ್ಯ, ನಾನ್ ನೋಡೇ ಇಲ್ಲ ಬಿಡ್ರಿ, ಗೊತ್ತಾಗ್ಲಿಲ್ಲ ನನಗ. ಹೋಗ್ಲಿ ಬಿಡ್ರಿ ಶಂಕರ್ನಾಗರ್ ಅವ್ರ. ಅಂದಂಗ ನಿಮ್ ಮದುವೆ ಆಗೈತೇನ್ರಿ? ಮದುವೆ ಆಗಿಲ್ರಿ. ಆಗಿಲ್ಲ? ಹ್ಞೂ ಅಂತ ಅಂದ್ರೆ ನಮ್ಮ 3 ಜನರ ಕಾಣ್ಬಂತ ನಿಮ್ ಮದುವೆ ಬಿಡ್ತೀವಿ. ಹಂಗ ಬಾ 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 ಬಾ. ನೋಡ್ಬಾರ್ದ ಹುಡುಗ ತಯಾರಾಗೆ ನಿಂತಾನ. ಬರದ ಈಗ ಬಂದಿನ ನಾನು, ನನ್ನ ಮದುವೆ ಆಗಿ ತಯಾರಾಗೆ ನಿಂತು ಬಿಟ್ಟಾನ. ಅಡ್ಡಿ ಇಲ್ರಿ ಶಂಕರ್ನಾಗ್ ಅವ್ರ, ನಮಗೂ ನಿಮ್ಮಂತ ಹುಡುಗರ ಬೇಕಾಗಿತ್ತು. ಹೌದಂತ್ರಿ ಇಲ್ಲಂತ್ರ? ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನವಳೆ ನನ್ನಲ್ಲಿ ನೀನವಳೆ. ಇನ್ನೊಂದು ಮಾತು, ಈಗ ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಆದ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಆದ್ರೆ ನೀವು ವರದಕ್ಷಿಣೆ ಮಾತ್ರ ಕೇಳಬಾರ್ದು. ವರದಕ್ಷಿಣೆ ಕೇಳೋ ಹಲ್ಗಟ್ ನನ್ನ ಮಗ ನಾನಲ್ಲ. ಕೇಳಾರಲ್ಲ ನೀವು. ವರದಕ್ಷಿಣೆ ಇಲ್ದೆ ಮದುವೆ ಆಗೋನು ಸೂಪರ್ ನನ್ನ ಮಗ ಇವ. ನೀವ ಮೊದಲು ಎಲ್ಲಾರು ಹಿಂಗೆ ಹೇಳ್ತಾರೆ, ನಾವು ವರದಕ್ಷಿಣೆ ಕೇಳಲ್ಲ ಅಂತಂದ್ ಹೇಳಿ. ಮದುವೆ ಆಗಿ 6 ತಿಂಗಳಿಗೆ ಚಾಲುವಾಕತ್ತೆ ನೋಡ್ರಿ ಈ ಗಂಟರ ಹಾವಳಿ ಅಂತೀನಿ ನಾನು. ನನಗ ದೊಡ್ಡದೊಂದು ಬೈಕ ಬೇಕು, ನನಗ ಕಾರ ಬೇಕು ಅನ್ನೋದು, ಹೆಂಡ್ರಿಗೆ ಹೊಡಿದು, ಪೆಟ್ರೋಲ್ ಉಗುದು, ಬೆಂಕಿ ಹಚ್ಚುದು, ಇದ ನಮನಿ ಮಾಡ್ತಾರೆ. ಹಂಗ ನೀವಲ್ಲ, ಹೌದಿಲ್ರಿ? ಮತ್ತ ಅಲ್ಲ ತಗಿರಿ ಹೋಗಿರಿ. ಯಪ್ಪ, ಏನ ಧೀರದಿರಿ, ಇಂಥ ಹುಳ ಹಿಡ್ದು ಹೋಗಿದ್ರಲ್ರಿ ನೀವು. ನಿಮ್ಮ ಶಕ್ತಿ ಮೆಚ್ಚಿಬಿಟ್ಟೇನ್ರಿ ನಾನು. ಬಹಳ ಪ್ರೀತಿ ಆಗಿತ್ರಿ. ಇದ ಖುಷಿ ಹೋಗಿರಿ.
ಏನು ಬೇಕ್ರಿ ಅಣ್ಣ? ಒಂದು ಡಜನ್ ಕೊಡ್ತೀನಿ ನಿಮ್ಗೆ, ಡಜನ್ ಕೊಡ್ತೀನಿ. ಅಲ್ಲ 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 ರೊಕ್ಕ ನಾಳೆ ರೊಕ್ಕಿಲ್ಲ, ಪುಕ್ಷಟಿಗೆ ಇರಕ್ಕೆ ನೀನು. ಹೌದು 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 ಓನೆಲ್ಲ ನೀನೆಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ರಾಹುಲ್ಲ ರಾಹುಲ್ಲ ಕರಿಮಣಿ ಮಾಲೀಕ ರಾಹುಲ್ಲ, ಬಿಸ್ಮಿಲ್ಲ ಅಬ್ದುಲ್ಲ ಕರಿಮಣಿ ಮಾಲೀಕ ರಾಹುಲ್ಲ. ಬೆಳ್ಳುಳ್ಳಿ ಕಬಾಬ್ ಚಟ್ಪಟ ಚಟ್ಪಟ ಬರ. ಈ ಸ್ಟೇಜ್ ನಮ್ಮದೇ, ಇಲ್ಲಿರೋ ಮಂದಿ ನಾ ಬರೋ ಮಟ್ಟ ಮಾತ್ರ ಬೇರೆದವ್ರವ, ನಾವು ಬಂದ ಮೇಲೆ ನಮ್ದೇ ಅವ. ನಿಮ್ದು ಅವನೇ. ರೊಕ್ಕ ಕೊಡು, 100 ರೂಪಾಯಿ ಕೊಡು. ಛೀ ಅದ ಅಂತೀನಿ ನಾನು. ರೊಕ್ಕ ಕೇಳಿದ್ರೆ ರೊಕ್ಕ ಇಲ್ಲ ಅಂತ ಇದ್ರ ಹೆಣ ಎತ್ಲಿದ್ರು ಉಗಿದ್ ಬಂದು ಉಗ್ಗಿ ಉಳ್ಳಿದ್ರು ಸೊಟೆ ಲಾಟಿನ್ ಕಟ್ಲಿದ್ರು ಹುಡ್ದಾರಲ್ಲಿದ್ರು ಉದ್ದ ಹೋದ್ರೆ ನೆಲಕ್ಕೆ ಬೀಳಲಿ ಹಂಗಂತೀಯ. ಬಾ ಹಂಗಾರ ನಿನ್ನ ಆಟೋದ ಬಿಡುವಂತ. ಕಪಾಲೆ ಆಜ್ಞೆ ಮೇರೆಯಂತೆ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಅಂತೂ ಮಾಡ್ಕೊಂಡು ಬಂದ್ವಿ. ಈಗ ನಾವೆಲ್ಲ ಕಷ್ಟಪಟ್ಟಿದ್ದಕ್ಕೂ ಒಂದು ದಾರಿ ತೋರಿಸ್ದಂಗಾಯ್ತು ಆ ದೇವರು. ಒಟ್ಟಿನಲ್ಲಿ ನಿಮ್ಮಿಬ್ಬರ ಮದುವೆಯಿಂದ ನಮ್ಮ ಅನೇಶ್ವರ ನೆನಪಾಗ್ಬಿಟ್ಲು. ಶ್ರೀಪಾದಳು ನಿಜ, ಆದರೆ ಸುಮ್ಮನೆ ಹಾಗೆ ಬಿಡಬೇಡ ಅವಳನ್ನ. ನಿಮ್ಮ ಕಾರ್ವೇಗೌಡರು ಮಹಾ ಕ್ರೂರರು. ಏನು ಮಾಡುವುದಕ್ಕೂ ಹೇಸುವನಲ್ಲ, ಏನು ಮಾಡುವುದಕ್ಕೂ ಹೇಸುವನಲ್ಲ. ನಮ್ಮ ನೇತ್ರಾಳಂತೆಯೇ ಕದ್ದುಕೊಂಡು ಹೋಗಿ ಮದುವೆ ಮಾಡಿಬಿಟ್ಟಾರು. ಹುಷಾರಾಗಿರಬೇಕು. ಹಾರಿ ಬಾ, ನಾವು ಹೋಗಿಬಿಟ್ಟು ರಿಜಿಸ್ಟರ್ ಮ್ಯಾಸಿಗೆ ಹೋಗಿ ಕೌಶಿಕ ಮತ್ತು ನೇತ್ರಾಳ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಬರೋಣ. ಬಾದಿ ನನಗೂ ಒಂದು ಮಾತು ಹೇಳಿದೆ. ನಮ್ಮ ಮಹಾದೇವರ ಗುಡಿಯಲ್ಲಿ ಮದುವೆ ಅದಂತೆ. ಏನು ಬಾಲ್ಯದಿಂದ ಸಾಕಿ ಸಲಗಿದ ಈ ನಿನ್ನ ಮಾವನ ನೆನಪು ಬಂದಿಲ್ಲೇನೋ? ನಿಮ್ಮ ಈ ಆಕ್ರೋಶಕ್ಕೆ ನಾನು ತುಂಬಾ ಹೆದರ್ಕೋಬೇಕಿದೆ. ಧೈರ್ಯ ಬಂದಿಲ್ಲ. ಏನೋ ಸರಳವಾಗಿ ಮದುವೆ ಮಾಡ್ಕೊಂಡಿದ್ದೀನಿ ಮಾವ. ಶ್ರಮಿಸೋದು ಯಾಕೋ? ಪ್ರೀತಿ ಪ್ರೇಮ ಅನ್ನೋದು ಅದು ವಿಧಿ ಲಿಖಿತ. ನಾನು ಇವಾಗಲೂ ಹೇಳಬೇಕು ಅಂದ್ರೆ ನನ್ನ ಮಗಳನ್ನು ನಿನ್ನ ಜೊತೆ ಮದುವೆ ಮಾಡಬೇಕು ಅಂತ ಇದ್ದೆ. ಆದ್ರೂ ನೀನೇ ಮದುವೆ ಆಗ್ಬಿಟ್ಟಿಯಲ್ಲ, ತುಂಬಾ ಸಂತೋಷ. ನಮ್ಮ ನಿಹಾರಿಕಾ ಅಲ್ಲಿ ನಿಂತ್ಕೊಂಡಿದೀಯಾ? ನನ್ನ ಮೇಲೆ ಕೋಪವೇ? ಎಲ್ಲವನ್ನ ಮರೆತು ಹೃದಯ ತುಂಬಿ ನಮ್ಮ ಮನೆಗೆ ಬಂದಿದ್ದೀರಲ್ಲ, ಇದೇ ಸಂತೋಷ ನಮಗೆ. ಪಾಪ ಒಳ್ಳೆ ಗುಣದವರು
ಏನು ಒಬ್ಬನೇ ಮಾತಾಡಕತ್ತೆ? ಗೌಡ್ರೆ, ಬಂಗಾರದಂತ ಸೊಸೆನ ಕಳೆದುಕೊಳ್ತೀರಲ್ರಿ? ಬಂಗಾರದಂತ ಸೌಭಾಗ್ಯ ಲಕ್ಷ್ಮಿಯನ್ನೇ ನಮ್ಮ ಕೌಶಿಕ ಲವ್ ಮಾಡಿ ಮದುವೆ ಆಗಿದ್ದಾನೆ. ನಿರಂಜನ್ ಗೌಡ್ರೆ, ನಿಮ್ಮ ಮಗಳು ಇನ್ನು ಮುಂದೆ ನನ್ನ ಮಗಳ ತರ ನೋಡ್ಕೊಳ್ತೀವಿ. ನಿಮ್ಮ ಮಗಳನ್ನು ನಮ್ಮನೆ ಕಳಿಸ್ಕೊಡಿ. ಎದ್ದೇಳಮ್ಮ, ಎದ್ದೇಳು. ಸೌಭಾಗ್ಯ ಲಕ್ಷ್ಮಿಯಾಗಿ ಮಾಡು. ಮಗಳೇ ನೋಡಮ್ಮ, ಗಂಡನ ಮನೆಯಲ್ಲಿ ಸತಿ ಸಾವಿತ್ರಿಯಂತೆ ಗರತಿ ಗಂಗಮ್ಮನಂತೆ ಆ ಮನೆಯನ್ನ ಬೆಳಗಬೇಕು. ಅದೇ ನಮ್ಮ ಆಸೆ. ಮನದಿನೆಯನ್ನ ಇಚ್ಛೆಯಂತೆ, ನಿಮ್ಮ ಮಾವನವರ ಅಪೇಕ್ಷೆಯಂತೆ ಗುರು ಹಿರಿಯರಿಗೆ ತಲೆಬಾಗಿ ನಿಮ್ಮ ಮಾವನ ಮನೆಯ ದಿವ್ಯ ದೀಪದಂತೆ ಬೆಳಗಿಸಮ್ಮ. ನಿರಂಜನ್ ಗೌಡ್ರೆ, ನಾವಿನ್ನು ಬರ್ತೀವಿ. ಊಟ ಮಾಡಿಕೊಂಡು ನಿರಂಜನ್ ಅವರೇ, ಅನ್ನಕ್ಕ ಚಪಾತಿಗ? ಅನ್ಕೋ ಚಪಾತಿ ನಾವು ಹೊಸದಾಗಿ ಮದುವೆ ಆಗಿದ್ದೀರಾ, ಇವತ್ತೊಂದು ದಿವಸ ಮನೆಯಲ್ಲಿ ಇದ್ದು ಹೋಗಿರ್ರಿ. ಬನ್ನಿ. ಹುಡುಕ್ಬೇಕಂತ ಊರೆಲ್ಲ ಅಡ್ಡಾಡತನ್ರಿ. ಯಾರು ನನ್ನ ಕೆಲಸನ ಕೊಡವಲ್ರಾಗ್ಯಾರ. ಏನ್ ಮಾಡ್ಬೇಕ್ರಿ? ಕೆಲಸ ಹುಡ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲೇ ಪೂರ್ವಿ, ಎಲ್ಲಿಗ ಹೊಂಟಂಗೈತಿ? ಹಣ್ಣಿನ ವ್ಯಾಪಾರ ಬಿಟ್ಟು ಏನು ಮಾಡ್ತೀರಿ ಬಿಡ್ರಿ, ಹಣ್ಣಿನ ವ್ಯಾಪಾರ ಅಂತೀನಿ ನಾನು. 130 ರೂಪಾಯಿ ಕೆಜಿ ಅಂತ ಹೇಳಿದ್ರೆ 30 ರೂಪಾಯಿ ಕೇಳ್ತಾರ್ರಿ. ಏನ್ ಮಾಡೋದೈತ್ರಿ? ಅದಕ್ಕೆ ಯಾವ್ದಾರ ಒಂದು ಕೆಲಸ ಹುಡುಕ್ಬೇಕಂತ ಹೊಂಟೀನ್ರಿ. ನನಗೆ ಅರ್ಥ ಆಗ್ತೈತಿ. ನನಗೊಬ್ರು ನೌಕಾನೆಲೆ ಅಧಿಕಾರಿಯ ಪರಿಚಯ ಐತಿ. ಅವರಿರುವ ಗೆಸ್ಟ್ ಕೆಲಸ ಮಾಡಲು ಒಬ್ಳು ಲೇಡಿ ಬೇಕು ಅಂತ ಹೇಳಿ ಆ ಕೆಲಸ ಮಾಡ್ತೀಯೇನು? ಯಾವೋ ಮರೆಯವಲ್ಲೇರಿ ನಾನು. ಈ ಅಧಿಕಾರಿಗಳ ಮನೆ ಒಳಗ ನಾ ಕೆಲಸ ಮಾಡಕ್ ಮಾತ್ರ ಒಲ್ಲೆ. ಯಾಕಂತ ಕೇಳ್ತೀರಿ? ಅವ್ರ ಹೆಂಡ್ರು ಊರಿಗೆ ಹೋಗಿರ್ತಾರ. ನಾನು ಅವ್ರ ಮನೆ ಒಳಗ ಇನ್ನು ಮದುವೆ ಆಗ್ಲಾರ್ದ ಹುಡುಗಿ, ಅವ್ರ ಮನೆ ಒಳಗ ನಾ ಕೆಲ್ಸಕ್ಕೆ ಇರಬೇಕು. ಆಮೇಲೆ ಅಂತಂದು ಹೇಳಿ ಅವ್ರು ಏನೇನಾರ ಚಾಲೂ ಮಾಡಬೇಕು. ಯಾಕೆ ಬೇಕ್ರಿ? ವಯಸ್ಸಿನ ಹುಡುಗಿ ಬಿಟ್ಟಾರ ಅವ್ರು ನಮ್ಮನ್ನ. ಆಮೇಲೆ ಹಗಲು ಚುಕ್ಕಿ ಮುಗುಲ್ ಬಣ್ಣ ತೋರಿಸ್ಬಿಡ್ತಾರ. ಅದಕ್ಕೆ ಆ ಸುದ್ದಿನ ಬೇಡ್ರಿ ನಮ್ಗೆ. ಬೇರೆ ಏನ ಅಲ್ಲ, ಅಕಸ್ಮಾತಾಗಿ ನಾನು ಹಂಗೇನಾರ ಆತಂದ್ರ ನೀವೇನ ನನ್ನ ಮದುವೆ ಆಗ್ತೀರ? ಶೀಲಗೆಟ್ಟ ಹೆಣ್ಣು ಸಮಾಜಕ್ಕೆ ಹುಣ್ಣು ಅಂತಾರ. ದೇವ್ರಾಣೆ, ನಾನು ಮಾತ್ರ ನಿನಗೆ ಆ ಕೆಲಸಕ್ಕೆ ಸೇರ್ಸಂಗಿಲ್ಲ. ನಾನು ಹೆಣ್ಣು ಹೆಣ್ಣು ಏನ್ಲಾ ತರಬೇಸಿ, ಫಕೀರ್ನ ಅಪ್ನತೆ ಸಾಲ ವಸೂಲಿ ಮಾಡ್ಕೊಂಡು ಬಾವಂದ್ರೆ ಈ ಕೋರಿ ಜೊತೆ ನಿಂತ್ಕೊಂಡು ಏನ್ ಮಾಡಕತ್ತೀಯೋ? ಗಟ್ಟ ಕಟ್ಟುವರೆಗೂ ಯಾರಿಗೂ ನಿಟ್ಟಿಸುರಿಲ್ರಿ. ಶಿವ ಪೂಜೆಯಾಗ ಕರಡಿ ಬಂದಾನ ಬೇವರ್ಸಿ ನನ್ನ ಮಗ. ಏನ್ಲ ವಕ್ರ, ಏನ್ ಗೊತ್ತು ಮಾತಾಡಕತ್ತೆ? ಏನಿಲ್ಲ ಗೌಡ್ರೆ, ಜಸ್ಟ್ ಹೊಂಟಿದ್ದೆ. ಈಕೆ ಸಿಕ್ಕಿದ್ದು ಕೆಲಸ ಇಲ್ಲ ಅಂತ ಅಡ್ಡಾಡಕತ್ತಾಳ. ಹಂಗಾದ್ರ ನಮ್ಮನಿಯಾಗ ಅವ್ರಿಗೆ ಕೆಲಸ ಐತಿ ಅಂತ ಹೇಳೋ. ತಿಂಗಳಿಗೆ 3,000 ಕೊಡ್ತೀವಿ ಅಂತಾನು ಹೇಳು. ಈ ಹಡ್ಬಿ ಗೌಡ್ರ ಕಣ್ಣು ಕಾಗೆ ಕಣ್ಣಿದ್ದಂಗ. ಆಕಸ್ಮಿಕವಾಗಿ ನಮ್ಮ ಹೆಣ್ಣೇನಾದ್ರೂ ಇವ್ರ ಕಣ್ಣಿಗೆ ಬಿತ್ತು ಅಂತಂದ್ರ ಹೊಟ್ಟಿಗೆ ಹಿಟ್ಟು ಕೊಡುವ ಬದಲು ಹೊಟ್ಟೆಯೊಳಗ ಪುಟ್ಟ
ಪುಟ್ಟ ಮಗು ಕರುಣಿಸ್ಬಿಡ್ತಾನೆ ದರ್ಬೇಸಿ ನನ್ನ ಮಗ. ಗೌಡ್ರೆ ಮನೆಗೆ ಅಡ್ಗೆ ಬಟ್ಟಿದ್ದಾನಲ್ಲ ಮತ್ತೆ ಈಕೆ ಯಾಕಂತೀನಿ? ನಿಮ್ಮ ಮನಸ್ಸು ಬೆಣ್ಣಿದ್ದಂಗ್ರಿ. ಆದ್ರೆ ಏನ್ ಮಾಡ್ತೀರಿ, ನನಗೀಗ ಒಂದು ಕೆಲಸ ಐತ್ರಿ. ಆ ಕೆಲಸ ಇಲ್ಲಾರ್ದಾಗ ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ. ನಮ್ಮನೆ ಬಾಗಿಲು ಯಾವಾಗಲೂ ನಿನಗೆ ತೆರೆದೇ ಇರುತ್ತೆ. ಇವತ್ತು ಸಂಘದ ಉದ್ಘಾಟನೆ ಐತಿ, ಅದು ಮಹಿಳೆಯರ ಸಂಘ. ನಾನು ಮಿಸ್ ಮಾಡ್ತೀನ? ಬಾರೋ ಬಾ. ನಡೀರಿ ನಡೀರಿ, ಇಲ್ಲೇ ಪಕ್ಕದಲ್ಲಿ ಅಜಯ್ ಗೌಡ್ರ ಮನೆ ಹೋಗ್ಬಿಟ್ಟು ಜಾನಕಮ್ಮನ ಮನೆಗೆ ಹೋಗ್ಬಿಟ್ಟು ಬಡ್ಡಿ ವಸೂಲಿ ಮಾಡ್ಕೊಂಡು ಬರ್ತೀನಿ. ನೀನ್ ಎಂತ ನನಗ್ ಗೊತ್ತಿಲ್ಲ. ಹೆಂಗದ ನೋಡ್ರಿ ಇವ ಪೋರ್ಟ್ ಗೌಡಿ. ಇವನ ಬಗ್ಗೆ ನಮಗೂ ಗೊತ್ತಿಲ್ಲ. ಯವ್ವ ಬಿಟ್ಟಾನ. ಇವನ ಮನೆಗೆ ಹೋದೆ ಅಂತಂದ್ರ ಇವನು ಹಗಲು ಚುಕ್ಕಿ ಮುಗಲ್ ಬಣ್ಣ ತೋರ್ಸವನ. ಇವ್ರು ಸುದ್ದಿನ ಬೇಡ, ಅಡಿಗೆ ಮಾಡಕ್ ಕರಿತಾನ್ರಿ ನನಗ. ಬೇರೆ ಎಲ್ಲಾರ ನಾನು ರಿಕ್ಷೆ ಬೇಡ್ಕೊಂತೀನಿ, ಆದ್ರೆ ಇವನ ಮನೆಗೆ ಮಾತ್ರ ಹೋಗಂಗಿಲ್ಲ. ಇವನ ಮನೆಗೆ ನಾ ಏನಾರ ಹೋದ್ನಿ, ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ ಅಂತ ಯಾವ ಗೋವಿಂದ ನೆನ್ಸಕತ್ತೀನಿ? ಯಾರ ಗೋವಿಂದ? ಯಾರಾದ್ರೂ ವೆಂಕಟರಮಣ ಗೋವಿಂದ ದೇವರ ಭಗವಂತ. ಅವ್ ಯಾರವ? ದೇವ್ರ ಅವಂಗೆ ನಿಂಗೆ ಲಿಂಕ್ ಐತೇನ? ಅಯ್ಯ, ಅವನಿಗೆ ನನಗೆ ಅದಕ್ಕೆ ಲಿಂಕ್ ಇರತ್ತೆ. ನಾನೇನು ಕಲಂಕಿ ಹೆಣ್ಣಂತ ತಿಳ್ಕೊಂಡ್ಯಾ? ಗೊತ್ತಾಗ್ಲಿಲ್ಲ. ಆ ಗೌಡ ತನ್ನ ಮನೆಗೆ ಕೆಲಸಕ್ಕೆ ಕರೆಯಕತ್ತಿದ್ದ ನನಗ. ಮತ್ತ ಈಗಿನ ಕಾಲದಾಗ ಈ ಊರಾಗೆ ಹಿಂಗ್ಸ್ರಿಗೆ ಕೆಲ್ಸ ಇಲ್ಲ, ಎಲ್ಲಾ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಿದಾರ. ಅವ್ರ ಕೆಲ್ಸ ಕೊಡ್ತೀನಿ ಅಂತಂದ್ರ ಯಾಕೆ ಬೇಡ ಅಂದಿ ನೀನು? ಯಾಕೆ ಬೇಡ ಅಂದೆ? ಅವ ಕೆಲ್ಸಕ್ಕೆ ಕರ್ಕೊಂಡಂಗ್ ಮಾಡ್ತಂಗ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನ. ಅವನು ಸುದ್ದಿ ಮಾತ್ರ ಬೇಡ, ಮಹಾನ್ ಇಲ್ಲೋಡಿಲೆ. ಅವನು ಒಂದ ಮಾತು ಹೇಳಿ ಮಾತನಾಗ ಗಟ್ಟ ಧರ್ಮರಾಯ ಶಕುನಿ ಇದ್ದಂಗ. ಅವನು ಸುದ್ದಿ ಬೇಡ ಅಂತ ಬಿಟ್ಟು ಸುದ್ದಿದ ಬೇಡ ಅಂತೂ ಹುಷಾರಿದೆ ನೀನು. ಇರ್ಲಿ ಬಿಡು. ಅಂದ್ರ ನಿಮ್ಮ ಮನ್ಯಾಗ ಹೊಲ ಐತೇನ? ಹೊಲ ಐತಿ ಬಿಡ. ಇದ್ರ ಏನು ಲಾಭ ಹೇಳ? ಹೊಲ ಆಯ್ತು, ಇದ್ರ ಏನು ಲಾಭ ಹೇಳ? ಹೊಲ ಇದ್ರ ಒಳ್ಳೊಳ್ಳೆ ಬೀಜ ಬಿತ್ ಒಳ್ಳೊಳ್ಳೆ ತರಕಾರಿ ಬೆಳೆಸ್ಬೋದಲ್ಲ ನೀನು? ತರಕಾರಿ ಬೆಳೆಸಕ ರೊಕ್ಕ ಬೇಕಲ್ಲ. ರೊಕ್ಕ ತರಕಾರಿ ಬೆಳೆಸಕ ಎಲ್ಲ ಮಾಡಕ ರೊಕ್ಕ ಬೇಕಲ್ಲ. ರೊಕ್ಕ ಬೇಕೇನ? ಹೌದು. ರೊಕ್ಕ ಬೇಕಾದ್ರೆ ನಿಮ್ಗೆ ಇದು ಹಿತ್ಲ ಹೆಂಗ್ ಬಂತಲ್ಲೇ? ರೊಕ್ಕ ಇಲ್ದೆ ಹೆಂಗ್ ತಗೊಂಡ್ರಿ ನೀವು? ಓ, ಅಂದ್ರ ಯಾವ್ದ ನಿಮ್ಮ ಮನೆ ಕಡೆ ಹೋಗ್ಬೇಕು ಆಂಟಿ ಅದಾಳ? ನಮ್ಮ ಮನೆ ಕಡೆ ಒಂದ್ ಪಕ್ಕದ ಮನೆ ಆಂಟಿ ಇದ್ದಾಳ. ಅವಳು ಸ್ತ್ರೀಶಕ್ತಿ ಸಂಘದಾಗ ಮೇಡಮ್ ಅದಾಳ. ಅವಳ ಹತ್ರ ನಿನ್ಗ ಒಂದು ಇದು ಸದಸ್ಯ ಮಾಡಿ ಆಮ್ಯಾಗ ನಿಂಗೆ ಅದೇ ಇದ್ರಾಗ ಸಂಘದಾಗ ಸಾಲ ತೆಗಿಸ್ಕೊಡ್ತೀನಿ. ಉದ್ಯೋಗ ಮಾಡ್ಲಕ್ ಈಗ ಒಂದ್ ಕೋಟ ಉದ್ಯೋಗ ಮಾಡಕ ಆಯ್ತು ಬಿಡು, ಮಾಡುವಂತ ಮಾಡೋಣಂತ. ಈಗ ಹೊಲ ಉಳಕ ಇದು ಬೇಕಲ್ಲ. ಏನ್ ಬೇಕು? ಕಂಟಿ ಕುಂಟಿ. ಕಂಟಿ ಕುಂಟಿನಿಲ್ಲ ನಿಮ್ಮ ಹೊಲ್ದಾಗ? ಇಲ್ಲ, ಇದರದ ಒಂದಿತ್ತು. ಅದು ನಮ್ಮ ಅಪ್ಪಂದು ಹಳೆಯದು ಜಂಗತಿದ್ದು ಮುರಿದು ಹೋಗ್ಬಿಡ್ತು. ಯಾವ ಯಾರಿಲ್ಲ ನಿಮ್ಗೆ? ಯಾರ್ಯಾರು ಮತ್ತೆ ಇವಾಗ ಹೇಳ್ತಿದ್ದೆ ಯಾರಿಲ್ಲ ಅಂತ ಹೇಳ್ತೀನಿ. ನಾ ಹೆಂಗ್ ಹುಟ್ಟಿನ ಅಂತ ಕೇಳಿದೆ. ಮತ್ತೆ ನೀ ಯಾರಿಗೆ ಹುಟ್ಟಿದ್ದೆ ಹಂಗಾರೆ? ಅವನು ನಮ್ಮ ಅಪ್ಪಗ ಹುಟ್ಟೇನಿ, ಅದ್ರ ಮುಂದೆ ಕನ್ಸಲ್ಟಿ ಬರ್ತಾನ. ನಿಮ್ಮ ಅಪ್ಪ ಇದ್ರ ನಿಮ್ಮ ಅವ್ವ ಏನ್ ಮಾಡ್ತಿದ್ಲು? ಅಯ್ಯ, ನಮ್ಮವ್ವ ಪಕ್ಕದ ಮನೆ ಅಂಕಲ್ ಜೊತೆಗೆ ಓಡೋದ್ಲು. ನಮ್ಮಪ್ಪ ಸಿಕ್ಕಾಪಟ್ಟೆ ಕುಡಿತಾನ. ಏನ ಕುಡಿದ ಶಕ್ತಿ ಹೋದ. ನಿಮ್ಮಂತ ಹೆಣ್ಮಕ್ಳಿಗೆ ಬಂದ ಪರಿಸ್ಥಿತಿ ನಮ್ಮ ಊರಲ್ಲಿ ಯಾರಿಗೂ ಬರೋದು ಬೇಡ. ಬೇಡ ಬರೋದು. ಆಮ್ಯಾಗ ಈಗ ಏನ್ ಮಾಡ್ಬೇಕಂತಿದ್ದಿ ನೀನು? ಏನಂದ್ರೆ ನೀ ನನ್ನ ಕೈ ಹಿಡಿಬೇಕಂತ ವಿಚಾರ ಮಾಡಕತ್ತಿ. ಅಲ್ಲಪ್ಪ, ಮೊದಲ ಕೈ ಹಿಡಿತೀನಿ ಅಂತ ಹೇಳಿ ಹೊಲ ನೋಡ್ತೀನಿ, ಬೀಜ ಬಿತ್ತೀನಿ ಅಂತಂದು ಹೇಳಿ ಇಲ್ಲಿ ಯಾವ್ದಾರ ಬೀಜ ಬಿತ್ತಿ ಹೋಗ್ಬಿಟ್ಟೆ ಅಂದ್ರೆ ನಾನೇನ್ ಮಾಡ್ಲಿ? ಅಂತ ಮನುಷ್ಯ ನಾನಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಬಿಡ ನೀನು. ಬೀಜ ಒಳ್ಳೊಳ್ಳೆ ಬೀಜ ಬಿತ್ತಿ, ಒಳ್ಳೊಳ್ಳೆ ಬೀಜ ಎಲ್ಲಿ ಬಿತ್ತತಿ, ಒಳ್ಳೊಳ್ಳೆ ಫಲ ತೆಗ್ದು ಆಮ್ಯಾಗ ನಿನ್ ಮನೆ ತುಂಬಿಸ್ಕೊಂತೀನಿ. ಬೀಜ ಬಿತ್ತಾಕ ಕೊಡ, ಮದುವೆ ಆಗಿನ ಮೇಲೆ ಬೀಜ ಬಿತ್ತಾಕ ಹೊಲಕ್ ಹೋಗಕತ್ತಿ. ಅದಿಲ್ಲ, ಕಷ್ಟಪಡ್ತೀನಿ ಹೊಲಕ್ಕೆ ಹೋಗ್ಬೇಕಲ್ಲ. ನೇಗಲ್ ತಗೊಂಡೆ ನೀ ನೇಗಲ್ ಹೊತ್ಕ ನಮ್ಮನೆ ಪರ್ಸನಾಲಿಟಿ ಇಟ್ಕೊಂಡು ನೀ ಯಾಕ ಕಷ್ಟಪಡ್ತೀಯೋ? ಹಂಗದಿಯೋ ಮಾರಯ್ಯ. ಈ ಕಡೆಯಿಂದ ನೋಡು ಮಾರಯ್ಯ, ದರ್ಶನ ಆಗಿದಿ. ಆ ಕಡೆಯಿಂದ ನೋಡು, ಕಿಚ್ಚ
ಸುದೀಪ್ ಆಗಿದೆ. ಮುಂದಿಂದ ನೋಡು ವಿನೋದ್ ಪ್ರಭಾಕರ್ ಕಣ್ಣಂಗ್ ಕಾಣ್ತೀವಿ. ಬಾಡಿ ಸಲ್ಮಾನ್ ಖಾನ್ ಇದ್ದಂಗೆ ಐತಿ. ಮೂಗು ರಾಜ್ಕುಮಾರ್ ಇದ್ದಂಗೆ ಐತಿ. ರಾಜ ಮುದ್ದು ರಾಜ ರಾಜ ಮುದ್ದು ರಾಜ ಹೋಗುವಂತ ಗೋಪನಲ್ಲೇ ನಿನಗಾಗಿ ಬಂದೆ ಒಲವನ್ನು ತಂದೆ ನಂದೆಲ್ಲ ನಿಂದೆ ರಾಜ ಮುದ್ದು ರಾಣಿ ಮುದ್ದು ರಾಣಿ ಹಿಂದ್ಯಾಕ ನಿಮ್ಮ ಒಂದು ಸಣ್ಣ ಹುಡುಗರು ವರ್ಕ್ ರಾಜ ನನ್ನ ರಾಜ ಅಂತಿದ್ದಲ್ಲ ನೋಡ್ರಿ ಇದಕ್ಕೆ ಎಷ್ಟು ಜೀವನ ರಾಣಿ ನನ್ನ ರಾಣಿ ಅಂದೆ ಎಷ್ಟು ಪ್ರೀತಿಯಿಂದ ಕರೆದ್ರಿ ಇದು ನೋಡ್ರಿ. ಸಣ್ಣ ಹುಡುಗರು ಸುಂಬಳ ವರ್ಷ ಹೋಗದಂಗ ಮಾಡ್ತೈತಿ. ಅಡ್ಡಿ ಇಲ್ಲ ಇದ ಹೊರಪನಾಗ ಒಂದು ಒಗದ ಬಿಡಣ. ಹೋಗಿ ಇಲ್ಲದಿದ್ರು ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಮಂತ್ರಾಕ್ಷತೆ ನಡೆದೇ ಹೋಯಿತು. ಮದುವೆ ಮನೆಯಲ್ಲಿ ಪಾಲ್ಗೊಂಡೆ ಬೀಗರ ಮನೆಗೆ ಹೋಗಿ ಅವರ ಬಾಳೆ ಎಲೆಯಲ್ಲೇ ಭೋಜನ ಮಾಡಿ ಬಂದಿರುವ ನಮ್ಮ ಗೌಡರ ಗೌಪ್ಯತೆಯೇ ಏನಂತ ಅರ್ಥವಾಗುತ್ತಿಲ್ಲ. ಅದೇನೇ ಆಗಿರ್ಲಿ, ನನಗೇನಾಗಬೇಕು? ನನಗೇನಿದ್ದರೂ ಗೌಡರ ಜನ ಕುರುಡು ಕಾಂಚಾಣ. ಈಗಾಗಲೇ ಗೌಡರ ಮನೆಯ ನೆಲಗಟ್ಟಿನ ಮೇಲೆ ನನ್ನ ತಂತ್ರವಿದ್ಯೆಯ ಅಡಿಪಾಯ ಕಟ್ಟಿದ್ದೇನೆ. ಅಡಿಪಾಯದ ಅಭಿಮತದಂತೆ
ಅನ್ಯೋನ್ಯವಾಗಿ ಅನುಕರಣೆ ಮಾಡಿದರೆ ಇವನು ರಾಜ. ಈ ಮಚ್ಚೇಂದ್ರ ಮನಸ್ಸು ಕೊಟ್ಟ ಮನುಷ್ಯನಿಗೆ ಮಹಾ ಮನಸ್ಸು ಕೆಟ್ಟ ಮತಿಹೀನ ಮನುಷ್ಯನಿಗೆ ಇಂದು ನನ್ನ ಕನಸು ನನಸಾಗುವ ಸುದಿನ. ಸುಖ ಕಾಲದಲ್ಲಿ ಸುಂಕ ಕೊಟ್ಟದೆ ಸುರಲೋಕದರ ಸುಂದರಿಯ ಸುಖವನ್ನು ಅನುಭವಿಸುವ ಸುಖದ ದಿನ. ಈ ಕರ್ಣೇಗೌಡರ ಕಠೋರವಾದ ಆಟದಾಸೆಯು ಇಂಗಬೇಕಾದರೆ ಚಂದ್ರಕ್ಕೆ ಚೆದುರಿಯರ ಚಟ್ಟದ ಊಟ ಉಣ್ಣಲೇಬೇಕು. ಸೋಂಕು ರೂಪಿಸಿ ಮಂಚ ಏರಲೇಬೇಕೆಂದು ಕೌಶಿಕನನ್ನು ಕಳುಹಿಸಿದರೆ ಬಹುದೂರ. ನೋಡ್ರೆ ಸಂಚು ಹಂಚು ಮಂಚ ಅನ್ನೋ ಕತ್ತೀರಲ್ಲ, ಏನ್ ನಡೀತಕ್ಕತ್ತೀರಿ? ಸೊಸಿ ಜೊತೆ ಭಜನೆ ಮಾಡಕತ್ತೀನಿ. ನೀನ್ ಯಾಕ್ಲ ಬಂದೆ? ಸೊಸೆ ಅಂದ್ರೆ ಮಗಳ ಸಮಾನ, ಅವಳ ಮೇಲೂ ನಿಮ್ಮ ದೃಷ್ಟಿ ಏನ್ರಿ? ವಕ್ರ ದೃಷ್ಟಿ ಇರೋದ್ಯಾಕ್ಲ ನೋಡಿ ಅನುಭವಿಸೋದಕ್ಕ. ಕಾದ್ರ ಸೊಸೆಯಾದರೇನು ಮಗಳಾದರೇನು? ಬಿ ಗೌಡ್ರು ಯಾವ ಹೆಣ್ಣು ಮಕ್ಳಿಗೂ ಬಿಟ್ಟಿಲ್ರಿ. ಇಲ್ಲ ವಕ್ರ, ಏನ್ ಗುಸಗುಸತಾಯಿ? ಏನಿಲ್ಲ ಗೌಡ್ರೆ, ಆವತ್ತು ಬೀಗರ ಮನೆಗೆ ಹೋದಾಗ್ಲೇ ಗೊತ್ತಾಗಿತ್ತು, ನಮ್ಮ ಸಾಹುಕಾರರು ಏನೋ ಪ್ಲಾನ್ ಮಾಡಿದ್ರಂತೆ. ಊರ್ ಮೇಲೆ ಊರ್ ಬಿದ್ರೆ ಅದೇನೋ ಹೋಯ್ತಂತೆ. ಗೌಡ್ರೆ ನೀವು ಸುರೋಚ್ಕೊಳ್ರಿ. ವಕ್ರ, ನೀನು ಇನ್ಸ್ಪೆಕ್ಟರ್ ಅನ್ನು ಭೇಟಿಯಾಗಿ ಹೊಲ ಕಡೆ ಹೋಗಿ ಬಂದ್ಬಿಡು. ಹೋಗೋ. ಆಯ್ತು ಗೌಡ್ರೆ, ನಾನೇನು ಬರ್ತೀನಿ, ನೀವು ಶುರು ಹಚ್ಕೊಳ್ರಿ. ನೇತ್ರ
ಹಸ್ತಾಗಿದೆ. ಒಂದು ಲೋಟ ಹಾಲಿದ್ರೆ ತರ್ತೀಯಮ್ಮ? ಕೌಶಿಕನ ಕೌತಿ ನನ್ನ ಕತೆ. ಇಂದು ನನಗೆ ಒಲಿದು ಬಂದ ಬೆಳಗಾವಿ ದೋಸೆ. ಕೌಶಿಕ ಬರುವುದ ಮುಂಚೆ ನನ್ನ ಕಾಮದಾಸೆಯನ್ನು ತೀರಿಸಿಕೊಳ್ಳಲೇಬೇಕು. ಹಾಲು ತುಂಬಾ ಚೆನ್ನಾಗಿದೆ. ತೆಗೆದುಕೊಳ್ಳಮ್ಮ ಲೋಟನ. ಮಾವ, ಏನಿದು? ನೀವು ತುಂಬಾ ಒಳ್ಳೆಯವರು ಅಂತ ತಿಳಿದಿದ್ದೆ, ಆದ್ರೆ ನೀವು ನೀಚ ರಾವಣನ ಬುದ್ಧಿಯವರು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನವರು ಬಂದ ಮೇಲೆ ನಿಮ್ಮ ಬಣ್ಣನ ಬಯಲು ಮಾಡ್ತೀನಿ. ನನ್ನ ಬಣ್ಣ ಬಯಲು ಮಾಡುವ ಮೊದಲು ನಿನ್ನಂತ ಹೆಣ್ಣಿನ ಸೌಂದರ್ಯದ ಬಯಲಲ್ಲಿ ಆಗ್ತೀನಿ. ಬಾ, ನಾನೇ ನನ್ನ ಬಣ್ಣದ ನೀರು. ಬೇಡಿ ಮಾವ, ಕಾವಿ ಹಾಕಿ ಕಣ್ಣು ಹಾಕಿ ನನ್ನ ಶೀಲನ ಹಾಳು ಮಾಡಬೇಡಿ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನೋಡಿ, ಅಂದು ಸೀತೆಗೆ ಮನಸ್ಸುತ್ತ ರಾಮನಿಂದ ಹತನಾಗ್ಲಿಲ್ವೇ? ನೀವೇನಾದ್ರೂ ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಸತ್ತು ಹೋಗ್ತೀನಿ ಅಂತ. ಎಚ್ಚರ! ಎಚ್ಚರದಲ್ಲಿ ಕಳೆದೊಳಗೆ ಎಚ್ಚರದ ನಾದವೇ ನಿನ್ನವರಿಂದ ಸುಟ್ಟು ಹೋಗಲು ನಾನೇನು ಉರಿಯುವ ಕಂಡ ನಾರಯ್ಯರ ಸೇರಗಳಿದು. ಅವರಿಗೆ ಕಾವದಾಸೆಯನ್ನು ತೀರಿಸುವ ಸಾವಿಲ್ಲದ ಸರದಾರ ನಾನು. ಈ ಸರಸ ಸಲ್ಲಾಪದ ಸಂಭ್ರಮದಲ್ಲಿ ನನಗೆ ಸರಾಸರಿಯರು ಕೌಶಿಕ ಬರುವುದ ಮುಂಚೆ ನನ್ನ ಕಾಮದಾಸೆ ನೀಡಿ. ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾನ್ ಮಾತ್ರ ನಿನ್ನಂತ ನೀಚ ಮಾವನಿಂದ ಮಾನ ಕಳೆದುಕೊಂಡು ಕೊಳ್ತೀನಿ. ಹಾಗಾದರೆ ನಾನು ಬಿಡುವುದಿಲ್ಲ. ಮಗಳಂತಿರುವ ಸಸಿಯೊಂದಿಗೆ ಅಸಭ್ಯ ದುರ್ವರ್ತನೆ. ನನಗೆ ಹೊರಗಿಂದ ಪುಂಡಾಡುವ ಇವಳು ನನ್ನ ಗೌರವವೆಲ್ಲ ಬೀದಿಯಾಗಿದ್ದಾಳೆ. ಇಂಥವರನ್ನು ನಾನು ಬಿಡಲಾರೆ. ಏನಮ್ಮ, ಇವ್ರು ಹೇಳ್ತಿರುವ ಮಾತು ಸತ್ಯವೇ? ಹೇಳು ತಾಯಿ, ಹೇಳು. ಕೈ ತುತ್ತು ಹಾಕಿ ಬೆಳೆಸಿದ್ಯಮ್ಮ. ನಾನೇನು ಅಂತ ಗೊತ್ತಿಲ್ವೇನಮ್ಮ? ನನ್ನ ಮಾವ ಅಲ್ಲಮ್ಮ, ನನ್ನ ಮಾವ ಅಲ್ಲ.
ಮಗಳೇ, ಚೆನ್ನಾಗಿ ಗೊತ್ತು. ನನ್ನನ್ನೇ ಬಿಟ್ಟಿಲ್ಲ ಈ ಕಾಮುಕ. ನಿನ್ನೆ ಬಿಡ್ತಾ ನೀನು ಅಂದೆ ಗಿಳಿಯಂತೆ ನಿನಗೆ ಹೇಳಿದೆ, ನಾವು ಬಡವರು ತಾಯಿ, ನಮಗೆ ಇಂಥ ಶ್ರೀಮಂತರ ಸವಾಸ ಬೇಡ ಅಂತ. ನನ್ನ ಮಾತನ್ನೇ ಕೇಳಲಿಲ್ಲ ತಾಯಿ ನೀನು. ಈಗ ಈಗ ಈ ಶ್ರೀಮಂತರ ಮನೆತನದಲ್ಲಿ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿಲ್ಲ ತಾಯಿ. ಈ ಕರ್ಣೇಗೌಡರ ಮನೆತನ ಜೇಡರ ಬಲೆಯಲ್ಲ, ನಮ್ಮ ಮನೆತನವನ್ನೇ ಹಾಳು ಮಾಡುತ್ತಿರುವ ಆತ್ಮಹತ್ಯೆಯವರ. ನಾಲಿಗೆ ಬಿಗಿ ಹಿಡಿದು ಮಾತನಾಡು. ನಮ್ಮ ಮಗಳಿಗೆ ಬಜಾರಿ ಅಂದ್ರೆ ನಿನ್ನೆ ನಾಲಿಗೆ ದೂರಾಗಿ ಕತ್ತರಿಸಬೇಕಾಗಿತ್ತು. ಎಚ್ಚರ! ಅಂದು ನಮ್ಮ ಮನೆಗೆ ಬಂದು ಮಧುರ ಮಾತನಾಡಿದಾಗಲೇ ಗೊತ್ತು ನಿಮ್ಮ ಮೇಲೆ ಒಂದು ಗುಮಾನ ಇತ್ತು ನಮಗೆ. ಅಂದು ರಾತ್ರಿ ನಾನು ನನ್ನ ಹೆಂಡತಿ ನಿಮ್ಮ ಬಗ್ಗೆ ಬಹಳಷ್ಟು ಅದು ಇಂದು ಸತ್ಯವಾಯಿತು. ನನ್ನ ಮನಸ್ಸಿನಲ್ಲಿ ಮಹಾದೇವಿ ಸೀತಾಮಾತೆ ಅಂತಳಿಗೆ ಬಜಾರಿ ಏ ದರಿದ್ರದವನೇ, ಅಕ್ಕಮ್ಮ ಮಹಾದೇವಿ ಸತ್ಯವನ್ ಸಾವಿತ್ರಿ ಸೀತಾಮಾತೆಯಾಗಿದೆ. ಸತಿಗೆ ಸಧರ್ಮಿಣಿಯಂತೆ ಬದುಕಿ ಬಾಳಬೇಕಾಗಿತ್ತು. ಅದನ್ನು ಬಿಟ್ಟು ಆಂದರಿಲ್ಲದ ಸಮಯದಲ್ಲಿ ಸನಿಯ ಕರೆದು ಕಾಮದಾಟವನ್ನು ಆಡಲು ಹೇಳುವ ಇಂಥವಳನ್ನು ಸತ್ಯವನ ಸಾವಿತ್ರಿ ಎನ್ನಲು, ಭಿನ್ನಾನಿಗಿಂತಿ ಬೇಬೃಚ ಎನ್ನಲು. ಲೇ ಗೌಡ, ನಾವು ಬಡವರೇ ಇರಬಹುದು, ಆದ್ರೆ ಮನೆತನದ ಮಾನ ಮರ್ಯಾದೆ ಕಳೆದುಕೊಂಡು ಬೀದಿಯಲ್ಲಿ ಹೋಗುವರಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಗರತೆಯರಿಗೆ ಮರ್ಯಾದೆ ಕೊಟ್ಟು ಮಾತಾಡದನ್ನ ಕಲೆ. ಏ ಅಂತಿರುವ ಹೆಣ್ಣನ್ನ ಬಾಯಿಗೆ ಬಂದಂತೆ ಬೇವರ್ಸಿ ಅಂತ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ಅಧಮ? ನಿಮ್ಮನ್ನು ಹೀಗೆ ಬಿಟ್ಟರೆ ನನಗೆ ಆಪತ್ತ. ನಿಮ್ಮನ್ನು ಧ್ವಂಸ ಮಾಡ್ತೀನಿ. ನಾನು ಮಾತ್ರ ಈ ಮನೆಯಲ್ಲಿ ಒಂದು ಕ್ಷಣ ಇರೋದಿಲ್ಲ. ನನ್ನನ್ನು ಕರ್ಕೊಂಡು ಈ ಕದಿಮರ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿ ನೀನೊಬ್ಬಳೇ ಮಗಳು. ನೀನಾಗಿರುವಾಗ ನಿನ್ನನ್ನು ನಾವು ಬಿಟ್ಟು ಹೋಗಲ್ಲ. ನಿನ್ನ ಎಲ್ಲಿಗೆ ಹೋಗ್ತೀರೋ? ನಮ್ಮಂತರನ್ನು ಹಿಡಿಯಾಳಿಸುವ ನಿಮ್ಮಂತ ಈ ಬಡಬಿಕಾರಿ ಅವನು ಯಾವತ್ತಿದ್ರು ಈ ಕರ್ಣೇಗೌಡನ ಪಾದದಲ್ಲಿರ್ಬೇಕು. ಅದಕ್ಕೆ ನಿಮ್ಮಿಬ್ಬರನ್ನು ಬೇಗ ಕಳಿಸ್ತಾ ಇದ್ದೀರಿ.
ಎಸ್, ನಾನು ಪಾಪಿ, ನೀಚ, ಅಧಮ. ಇದು ನನಗೆ ಬಂದ ಬಳುವಳಿಗಳು. ಅದಕ್ಕೆ ನನಗೆ ಎದುರಾದವರನ್ನು ಯಾರನ್ನು ಬಿಟ್ಟಿಲ್ಲ. ಅದಕ್ಕೆ ಅವರನ್ನು ಕಳುಹಿಸಿಬಿಟ್ಟು ಯಮನ ಪಾದಕ್ಕೆ ವಕ್ರ ವಕ್ರ ಸೌಜನ್ಯ ಮೂರ್ತಿ ಅಂತ ತಿಳಿದು ನಾವೇ ಮೋಸ ಹೋಗಿಬಿಟ್ಟು ಆದ್ರೆ ಮನುಷ್ಯರ ಬಿಸಿ ಬರ್ದೇ ಇದ್ರೆ ನಮ್ಮ ಗುರುಳೇಂದ್ರ ಗೌಡರ ಸಮಾಧಿಯನ್ನ ಕಟ್ಬಿಡ್ತಿದ್ದ ಈ ಅಣ್ಣ ಅತ್ತಿಗೆನ ಕೊಲೆ ಮಾಡಿ ಗೌಡನ್ ಮರ್ಡರ್ ಮಾಡ್ತೀಯಂದಲೇ ನಿನ್ನ ಸ್ಟೇಷನ್ಗೆ ಹೋಯ್ತು ಲೋಕಪ್ನಲ್ಲಿ ಬೆಂಡೆತ್ ಬಿಡ್ತೀನಿ. ಕೊಲೆ ಮಾಡಲಿಲ್ಲ ಗೌಡರ ಈ ಕೆಲಸದಿಂದ ಗೌಡ್ರ ಮರಣಕ್ಕೆ ಸ್ಕೆಚ್ ಹಾಕಿ ರೆಡ್ ಹ್ಯಾಂಡ್ ಆಗಿದ್ದು ಸಿಕ್ಕಿಬಿದ್ದ ಆರೋಪಿ ನೀನು. ನನ್ನ ಮಗನನ್ನು ಅರೆಸ್ಟ್ ಮಾಡು. ನಗುವಿನ ಅಳುವಿನ ಮಾತ್ರ ಬಂಧಿಸ್ಬೇಡಿ ಸರ್, ಬಂಧಿಸ್ಬೇಡಿ. ಸುಳ್ಳು ಹೇಳಿದ್ರೆ ಚಾರ್ಮ ಸುಳ್ದು ಬಿಡ್ತೇನೆ. ನಾನಿನ್ನು ಬರ್ತೀನಿ. ಇಲ್ಲ ಚಿಕ್ಕಪ್ಪ, ನೀವು ನನ್ನನ್ನು ಬಿಟ್ಟು ಹೋಗ್ಬೇಡಿ ಚಿಕ್ಕಪ್ಪ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ತಪ್ಪು ಮಾಡಿಬಿಟ್ಟೆ ಚಿಕ್ಕಪ್ಪ, ತಪ್ಪು ಮಾಡಿಬಿಟ್ಟೆ. ಈ ನನ್ನ ಪ್ರೀತಿಯಿಂದ ನನ್ನ ತಂದೆ ತಾಯಿನ ಬಲ ತೆಗೆದುಕೊಳ್ಳುತ್ತೆ ಅಂತ ಇದ್ರೆ ನಾನು ಈ ಪ್ರೀತಿನೇ ಮಾಡ್ತಾ ಇದ್ದಿಲ್ಲ. ಮದುವೆ ಮಾಡಿದೆ, ಯಾವ ಅಪರಾಧನೂ ಮಾಡಿದೆ. ನಾನು ಒಟ್ಟಿಯಾಗಿ ಹೇಗಿದ್ದೆ ಚಿಕ್ಕಪ್ಪ? ಚೆನ್ನಾಗಿರಮ್ಮ, ನಾವು ಬರ್ತೀನಿ, ನಾವು ಬರುತ್ತೇವೆ. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ.
ಈ ನಿನ್ನ ಮಾವನ ಮಾಯಾಜಾಲದ ಮರ್ಮ ನನಗೆ ಎದುರಾದವರು ಯುದ್ಧದಲ್ಲಿ ಸಾಯಲೇಬೇಕು. ವಕ್ರ ಇವಳ ಜೊತೆಗೆ ಸೇರಿ ಇವಳ ಅಂತ ಸಂಸ್ಕಾರ ಮಾಡೋ, ಆಮೇಲೆ ಕೊನೆಯಾಯಿತೆ ವಿಧಿಲೇಖನ ಹರಿತೆ ಋಣಾನ ಬಂಧನ. ದುರಂತವಾಗುತ್ತೆ ಅಂತ ನಾನು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ನಾನು ಪ್ರೀತಿಸಿ ಕೈ ಹಿಡಿದು ನನ್ನ ಹೆತ್ತ ತಂದೆ ತಾಯಿಯನ್ನೇ ಬಲಿ ತೆಗೆದುಕೊಂಡು ಬಿಟ್ಟೆ. ಯಾವ ಅಪರಾಧನೂ ಮಾಡದೆ ನನ್ನ ಚಿಕ್ಕಪ್ಪ ಕೊಲೆ ಅಪರಾಧದಲ್ಲಿ ಜೈಲು ಸೇರಿದರು. ನನ್ನವರಂತೂ ನನ್ನಿಂದ ಬಹು ದೂರ ಹೊರಟು ಹೋಗ್ಬಿಟ್ಟಿದ್ದಾರೆ. ಈಗ ನಾನು ಯಾರಿಗೆ ಬದುಕಲಿ, ಯಾಕೆ ಬದುಕಲಿ? ಇಲ್ಲ, ನಾನು ಸಾಯ್ಬೇಕು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ. ಈ ಮಗುವಿಗಾಗಿ ನಾನು ಬದುಕಲಿ? ಇಲ್ಲ ಇಲ್ಲ, ನನ್ನವರಿಗಾಗಿ ಬದುಕಲಿ? ಇಲ್ಲ ಇಲ್ಲ, ನಾನು ಬದುಕಬಾರ್ದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಸಾಯುವಂತ ಅಪರಾಧವಾದ್ರೂ ಏನಾಗಿದೆ? ಕಟ್ಟಿಸಿಕೊಡುವೆ ಸುಂದರವಾದ ಚಿತ್ರ. ನೋಡಿ, ನೀವು ನಮ್ಮ ಶತ್ರು. ನಿಮ್ಮಿಂದ ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ನಿಮ್ಮ ಅವಶ್ಯಕತೆ ನನಗಿಲ್ಲ. ತಾವಿಲ್ಲಿಂದ ಹೊರಟು ಹೋಗ್ಬೋದು. ದಾರಿ ಬಿಡು. ಇದು ದಾರಿ ಬಿಡುವ ಪ್ರಾಯವೇ? ದಾರಿಯಲ್ಲಿ ಸಿಗುವ ಚಿಗರಿಯಂತ ನಾರಿಯರಿಗೆ ಕಾಮದ ದಾರಿ ತೋರಿಸುವ ಮಗರಿನಂತ ಬೀಜದ ಹೋರಿ ನಾನು. ಸುಮ್ಮನೆ ಸಾಯುವ ದಾರಿ ಹಿಡಿಯಬೇಡ. ನಿನಗಾಗಿ ಬದುಕುವ ದಾರಿ ತೋರಿಸ್ತೇನೆ. ಇಲ್ಲವಾದರೆ ಕ್ರೂರಿಯಾಗಿ ಸಾಗದ ದಾರಿ ಕಾಣಿಸ್ಬೇಕಾಗತ್ತೆ. ನಿರ್ಲಜ್ಜ, ನಿನ್ನಂತ ನೀತಿ ನೀವದ ಪುರಾಣ ನನಗೆ ಬೇಕಾಗಿಲ್ಲ. ನಾನು ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ನನ್ನ ಪಾಡಿ ಬಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ. ನಿನ್ನಂತ ಅವನ ಅವಶ್ಯಕತೆ ನನಗಿಲ್ಲ. ಆರ್ಯನಾರಿ ಆಗಿದರೆ ದೇವರಂತ ಪತಿಯನ್ನ ದೇವತಾತ್ಮದಿಂದ ಆರಾಧನೆ ಮಾಡುತ್ತಿದ್ದೆ. ದೇಶಿಯ ಸರಗೊತ್ತು ದೇಹಾಭಿಮಾನವಿಲ್ಲದೆ ದೇಹ ಮಾರಿಕೊಳ್ಳುವ ವೇಶ್ಯವಂತಳು ನೀನು.
ಪ್ರೀತಿಸಿ ಮಾಂಗಲ್ಯ ಕಟ್ಟಿದ ಗಂಡನಿರುವಾಗಲೇ ಮಿಂಡನಂತೆ ಮನೆ ಮಾವನ ತೋಳಾಸರೆ ಬಯಸಿದ ನೀನು ಆರ್ಯ ನಾರಿಗೆ ಥು, ಇದು ನಿಮ್ಮಂತ ದರಿದ್ರ ನಾರಿಯರ ಜನ್ಮವ. ಕಾಲಹರಣ ಮಾಡಬೇಡ, ಸುಮ್ಮನೆ ಈ ಬಿಸಿ ರಕ್ತ ತರುಣನ ಆಶ್ರಯ ವಹಿಸು. ವರಸದಲ್ಲಿ ವಿಶ್ರಾಂತಿ ಪಡೆಯೋಣ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ನನ್ನ ಜೊತೆ ಸರಸವಾಡೋದು ಒಂದೇ, ಸಾವಿರ ಮನೆ ಸೇರೋದು ಒಂದೇ. ಆಯೇ